ನಾಗಮಂಗಲ ತಾಲೂಕು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿ ಕಿರಣ್ ಕುಮಾರ್ ಹಾಗೂ ಕಾರ್ಯಾಧ್ಯಕ್ಷರಾಗಿ ಲಕ್ಷ್ಮೀಶ. ಹೌದು, ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಇನ್ನು 2.5 ವರ್ಷಗಳು ಇರುವಾಗಲೇ ಮಂಡ್ಯ ಜಿಲ್ಲೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಾಳೆಯದಲ್ಲಿ ಹೊಸ ಚಟುವಟಿಕೆಗಳು ಚುರುಕುಗೊಂಡಿವೆ. ಕಳೆದ 1.5 ತಿಂಗಳ ಹಿಂದೆ ತಾಲೂಕು ಘಟಕದ ಅಧ್ಯಕ್ಷರಾಗಿ ಕೆ ಮಲ್ಲೇನಹಳ್ಳಿ ಚೆನ್ನಪ್ಪ ನೇಮಕವಾದ ನಂತರ ಯುವ ಘಟಕದ ಅಧ್ಯಕ್ಷಗಾದಿಗಾಗಿ ನಡೆಯುತ್ತಿದ್ದ ತೆರೆಮರೆಯ ಚಟುವಟಿಕೆಗಳು ಒಂದು ನಿರ್ಣಯ ಹಂತಕ್ಕೆ ಬಂದಿದೆ. ಪಕ್ಷದ ಬಾವುಟ ನೀಡುವ ಮೂಲಕ ನೂತನ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರ ನೇಮಕವನ್ನ ಖಚಿತಪಡಿಸಿದ ಜೆಡಿಎಸ್ನ ತಾಲೂಕು ಅಧ್ಯಕ್ಷ ಚೆನ್ನಪ್ಪರವರು ಮಾತನಾಡಿ, ತಾಲೂಕು ಮಾಜಿ ಶಾಸಕ ಸುರೇಶ್ ಗೌಡರ ನೇತೃತ್ವದಲ್ಲಿ ಕರೆಯಲಾಗಿದ್ದ ಆಕಾಂಕ್ಷಿತರ ಸಭೆಯಲ್ಲಿ ಒಮ್ಮತದ ನಿರ್ಣಯದೊಂದಿಗೆ ತಾಲೂಕು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರನ್ನಾಗಿ ಕಿರಣ್ ಕುಮಾರ್ ರವರನ್ನ ಮತ್ತು ಕಾರ್ಯಾಧ್ಯಕ್ಷರನ್ನಾಗಿ ಲಕ್ಷ್ಮೀಶ್ ರವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ಪ್ರಕಟಿಸಲಾಯಿತು. ನಮ್ಮ ಮಾಜಿ ಶಾಸಕರಾದ ಸುರೇಶ್ ಗೌಡರು ನೇತೃತ್ವದಲ್ಲಿ ಎಲ್ಲರೂ ಏನು ಅಭಿಪ್ರಾಯ ಕೊಟ್ಟಿದ್ದು ಅದರ ಪ್ರಕಾರ ಈ 3 ರಿಂದ 4 ಜನ ತುಂಬ ಪ್ರಭಾವಿಯಾಗಿ ಆಗಬೇಕು ಅನ್ನೋ ವಿಚಾರನ ಮಂಡಿಸಿದ್ರು. ಆ ಕಾರಣದಿಂದ ಬೆಳಿಗ್ಗೆ ವಿಜಯ್ ಕುಮಾರು, ಪ್ರವೀಣು ಮತ್ತು ಕಿರಣ್ ಕುಮಾರು, ಲಕ್ಷ್ಮೀಶ್ವರು, ಇನ್ನು ಕೆಲವು ನಮ್ಮ ಪಕ್ಷದ ಹಿರಿಯ ಮುಖಂಡರೆಲ್ಲ ಸೇರಿ ಅಂತಿಮವಾಗಿ ಕಿರಣ್ ಕುಮಾರ್ ಅವ್ರನ್ನ ಅಧ್ಯಕ್ಷರಾಗಿ, ಯೂತ್ ಅಧ್ಯಕ್ಷರಾಗಿ, ಲಕ್ಷ್ಮೀಶ್ ಅವ್ರನ್ನ ಕಾರ್ಯಾಧ್ಯಕ್ಷರಾಗಿ ಒಮ್ಮತವಾಗಿ ಸುರೇಶ್ ಗೌಡರ ನೇತೃತ್ವದಲ್ಲಿ ಆಯ್ಕೆ ಮಾಡಿದ್ದೀವಿ. ಪಕ್ಷ ನೀಡಿರುವ ಜವಾಬ್ದಾರಿಯನ್ನ ಉಳಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸಿದ ನೂತನ ಯುವ ಘಟಕದ ಅಧ್ಯಕ್ಷ ಕಿರಣ್ ಕುಮಾರ್, ಮಾಜಿ ಶಾಸಕರಾದ ಸುರೇಶ್ ಗೌಡ್ರು, ಕೇಂದ್ರ ಸಚಿವರಾದ ಕುಮಾರಣ್ಣ ಹಾಗೂ ಯುವ ಘಟಕದ ರಾಜ್ಯದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿರವರಿಗೆ ಅಭಿನಂದನೆಯನ್ನ ತಿಳಿಸಿದ್ರು. ನಮ್ಮನ್ನ ಇವತ್ತು ಯೂತ್ ಜೆಡಿಎಸ್ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಮೊದಲು ಸುರೇಶ್ ಗೌಡರಿಗೆ ತಲುಪಿಸುತ್ತಾ, ಹಾಗೆ ಕೇಂದ್ರ ಸಚಿವರಾದ ಕುಮಾರಣ್ಣವರಿಗೆ ಹಾಗೂ ಯೂತ್ ರಾಜ್ಯಾಧ್ಯಕ್ಷರಾದಂಥ ನಿಖಿಲಣ್ಣವರಿಗೆ ನಮ್ಮ ಕೈಗೆ ಕೊಟ್ಟಿರ್ತಕ್ಕಂಥ ಕೆಲಸನ ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಸ್ನೇಹಿತರು ಮುಂದೆ ನಿಂತುಕೊಂಡು ಮಾಡ್ತೀವಿ ಅನ್ನೋ ಭರವಸೆ ಮೇಲೆ ನಮಗೆ ಕೊಟ್ಟಿದ್ದಾರೆ. ಅದನ್ನು ಜವಾಬ್ದಾರಿಯುತವಾಗಿ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಕೇಪಬಿಲಿಟಿನ ಎಲ್ಲರೂ ಹೇಳಿ ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಪಕ್ಷದಲ್ಲಿ ಯಾವುದೇ ಗುಂಪುಗಾರಿಕೆಗೆ ಅವಕಾಶವಾಗದಂತೆ ಮುಂದಿನ ಚುನಾವಣೆಯ ಗೆಲುವಿಗೆ ಶ್ರಮಿಸುವುದಾಗಿ ನೂತನ ಕಾರ್ಯಾಧ್ಯಕ್ಷರಾದ ಲಕ್ಷ್ಮೀಶ್ ಅವರು ತಿಳಿಸಿದ್ರು. ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಯುವ ಅಧ್ಯಕ್ಷರಾದಂಥ ಕಿರಣ್ ಕುಮಾರ್ ಅವರು, ಹಾಗೆ ನಮ್ಮ ತಾಲೂಕು ಜನತಾದಳದ ಅಧ್ಯಕ್ಷರಾದಂಥ ಚೆನ್ನಪ್ಪಣ್ಣವರಿಗೆ ಹಾಗೂ ನಮ್ಮ ಹಿರಿಕರು ಇರ್ತಕ್ಕಂಥ ನಮ್ಮ ಸ್ನೇಹಿತರುಗಳು ನಾಗೇಶಣ್ಣವರು ಇವರೆಲ್ಲರಿಗೂ ನಾನು ಆತ್ಮೀಯವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನ ಏನು ಸಮಿತಿಯವರು ಸೇರ್ಕೊಂಡು ನೆನ್ನೆಯಿಂದ ತೀರ್ಮಾನ ಮಾಡಿ ನಮ್ಮೆಲ್ಲರಿಗೂ ಒಗ್ಗಟ್ಟಾಗಿ ಕೂರಿಸಿ ನಮ್ಮಲ್ಲಿ ಯಾವುದೇ ಒಡಕಿರಬಾರ್ದು, ಯಾವುದೇ ಗುಂಪುಗಾರಿಕೆ ಆಗಬಾರ್ದು ಅಂತ ಏನು ಈ ದಿನ ಒಂದು ಒಗ್ಗಟ್ಟಾಗಿ ನಡ್ಕೊಂಡು ಹೋಗ್ಲಿ, ಇವರು ಈ ಥರ ಪಕ್ಷದಲ್ಲಿ ಒಡಕಿರಬಾರ್ದು ಅಂತ ಏನು ಕೊಟ್ಟು ನಮ್ಮನ್ನೆಲ್ಲರನ್ನೂ ಕೂರಿಸಿ ತೀರ್ಮಾನ ಮಾಡಿ ಒಂದು ಅಧಿಕಾರ ಏನು ಕೊಟ್ಟಿದ್ದಾರೆ ನಮ್ಮ ಕೈಗೆ, ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ತಾಲೂಕಲ್ಲಿ ನಮ್ಮ ಯುವ ಜನತಾದಳದಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲದೆ ಒಗ್ಗಟ್ಟಾಗಿ ನಿಂತು 2028ಕ್ಕೆ ನಮ್ಮ ಏನು ಮಾಜಿ ಶಾಸಕರು ಸುರೇಶ್ ಗೌಡ್ರಿದ್ದಾರೆ ಅವ್ರನ್ನ ಅಧಿಕಾರಕ್ಕೆ ತರೋದಕ್ಕೋಸ್ಕರ ನಾವು ಸದಾಯಗತೆ ಹೋರಾಟ ಮಾಡ್ತೀವಿ. ನೂತನವಾಗಿ ಆಯ್ಕೆಯಾದ ಕಿರಣ್ ಕುಮಾರ್ ಹಾಗೂ ಲಕ್ಷ್ಮೀಶ್ ರವರನ್ನ ಮಾಜಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಅಭಿಮಾನಿಗಳು ಮಾಲಾರ್ಪಣೆಯೊಂದಿಗೆ ಅಭಿನಂದಿಸಿದ್ರು.